ನಿನ್ನರ ಫೋನ್ ಮಾಡಿದಲ್ಲೇ ಏಯವ್ವ ನನಗೊಂದು ಮಾತು ಹೇಳಿಲ್ಲ ಏಯವ್ವ ನಿನ್ಗೇನಾತ ಏಯವ್ವ ಏಯವ್ವ ಏಯವ್ನೆಲ್ಲ ಕತ್ತದ ಮಗಳಿದ್ದದ ಮಗಳಿಗೆ ಹೇಳ್ತಾಳ್ರಿ ಹೆಂಗ ಆತಾಳ ಸುಮ್ಕೊಂಡ್ರೆ ಏ ಮಗಳ ಆಯ್ಗ ಮಣ್ಣಾಗಿಟ್ಟು ಒಯ್ಯೇನೆ ಏ ಮಗಳ ಆಕಿ ಆಯ್ ಸಸಿ ಗೊತ್ತಾಯ್ತ್ರಿ ಆಕಿ 4 ಸಿಬಿ ಸಸಿದ ಆಕಿ ಪಡ್ಲಿಕ್ಕೆ ಹಾ ಇವ್ ಕೊಡ್ಬೇಕಲ್ರಿ ಹೆಂಗ್ ಕೊಡ್ಬೇಕು ಇಕ್ಕಿದಾಗ ಆಕಿನ ಒಳ್ಕೋತ ಹೇಳ್ತಾಳ್ರಿ ನಾ ಆಕಿ ಚಲ್ಪ ಅವನ ಪಡ್ಲಿಕ್ಕೆ ಯಾರಿಗೆ ಕೊಡಂಗಿಲ್ಲ ಏ ಯವ್ವ ಅವನ ಬೀಜಕ್ಕೆ ಬಿಟ್ಟಿನ್ರಿ ಏ ಯವ್ವ ಹೆಣ ಕಲ್ಲೇ ಬಿಟ್ರಿ ಅವ್ರು ಪಡಲ್ ಕೈಗೆ ಹಿಡಿದು ಬಿಟ್ರಿ ಅವ್ರು ಹಳ್ಳಿ ಬರೀ ಇಟ್ಟೇ ರಕ್ಕರ ಏನು ಸುಂಬಳ ಸೂರಿಸ್ತಾರೋ ಏನು ತೆಗಿತಾರೋ ಒಂದು ಗೊತ್ತಾಗಲ್ಲ ಅವಾಗಿನ ಹೆಣ್ಮಕ್ಳು ಹೆಂಗ್ ಹೇಳ್ತಾರ ನೋಡ್ಬೇಕು ನೀವೆಲ್ಲ ಅಕ್ಕಾರ ಇದ್ದಿದ್ದು ಇಲ್ದು ಎಲ್ಲ ಫುಲ್ ಕಬಣ ಕೂಡ ಕೈ ಕಾಕನ ಕೈ ಪಾಟ್ನೆ ಅದಕ್ಕೆ ಹೆಂಗ ಹೇಳ್ತಾರ ಹಿಂದಿನ ಕಾಲ ಹೆಣ್ಮಕ್ಳು ಹೆಂಗ ಹೇಳ್ತಿದ್ರು ಮಾಡಬೇಡ ತಣ್ಣಗ ಕುಂಡು ಯವ್ವ ಜಗದಂಬೆ ಇಲ್ಲಪ್ಪ ಇನ್ನಾಗರ ಚಂದ ಇತ್ತಲ್ಲ ಕಬಡ ಕೊಡ್ರ ಕಬಣ ಕೈಯ ಕೊಡ್ತೀಯ ನಾವು ಭಯ ಕೊಡ್ತೀವ ಭವ ಮ್ಯಾಗರಿ ಮ್ಯಾನ್ ಸ್ವಲ್ಪ ಕಾಕು ಬಂದಾರ ಇಲ್ಲಿ ಕಾಕು ಇಲ್ಲತ್ತ ಇಟ್ಟು ನಾಟಕ ನಡೆದ ನಿಂದ ಕಾಕು ಇದ್ರೆ ಹಿಂಗೆ ಮಾಡ್ತಿದ್ದಾನಿ ನಾ ಒಳ್ಳೆ ಕೊಟ್ಟೆ ಮೈಕ ಕಾಕು ನೀ ಒಳ್ಳೆ ಕೊಟ್ಟಲ್ಲ ವಿಮಲೆಲ್ಲ ಇಲ್ಲೇ ಬಂತು ನೀ ಒಳ್ಳೆ ಮೈ ಕೊಟ್ಟಲ್ಲ ಓಕೆ ಇಲ್ಲ ಭಾಳ ವಿಶೇಷವಾಗಿ ಹೆಣ್ಮಕ್ಳದ ಶೈಲಿ ಹೆಂಗಿರ್ತಪ್ಪ ಅಂದ್ರ ಮನಿಯೊಳಗ ಕಾಕ ತಿರ್ಕೊಂಡಿರ್ತಾನಕ್ಕಾರ ಗಂಡಸರಿಗೆ ಒಟ್ಟ ಕಣ್ಣಾಗ ನೀರು ಬರಲ್ಲ ಮನಿಯೊಳಗೆ ಯಾರೇ ತಿರ್ಕೊಳ್ಳಿ ಒಟ್ಟ ಗಂಡಸರಿಗೆ ಕಣ್ಣಾಗ ನೀರು ಬರಲ್ಲ ಹೆಣ್ಣು ಮಕ್ಳಿಗೆ ಏನೋ ಗೊತ್ತಿಲ್ಲ ಭಾಳ ಕಳ್ಳು ಭಾಳ ಮತ್ತ ನಮ್ಮ ಹೆಣ್ಮಕ್ಳದು ಒಟ್ಟು ಏನೇ ಒಂದು ಸಾವಿನ ಸುದ್ದಿ ಕೇಳಿದ್ರೆ ಪಟ್ನೆ ಕಣ್ಣ ನೀರು ಬರ್ತಾವ ಆದ್ರೆ ನಮ್ಮ ಗಂಡಸರಿಗೆ ಬರಂಗಿಲ್ಲ ಹಂಗ ಓಣಿ ಒಳಗ ಕಾಕ ತಿರ್ಕೊಂಡಿದ್ರಕ್ಕಾರ ಕಾಕ ತಿರ್ಕೊಂಡ್ಮೇಲೆ ಅವ ಕಾಕನ ಮಗ ಮುಂದೆ ಕೂತಿದ್ದ ಓಣಿ ಒಳಗೆ ಹೆಣ್ಮಗಳು ಹಾಕಿದ್ದ ಕೆಂದ ಏ ತಮ್ಮ ಶಂಕರು ಹುಚ್ಚಿದ್ದಾನೆ ಶಾಣೆದೆ ಕಾಕ ತಿರ್ಕೊಂಡನ ಅಳ್ಬೇಕಿಲ್ಲ ಓಣ್ಯಾಗ ಮಂದಿ ಏನಂತಾರ ನಾಳೆಗೆ 4 ಮಾತು ಬರ್ತಾವ ಹುಚ್ಚ ಅಂತಾರ ನೋಡಿ ನನಗ ಅಲ್ಲಂತಾರ ಹುಚ್ಚ ಅಳ್ಬೇಕ ನೀ ಅವನಿಗೆ ಎಲ್ಲಿ ಕಣ್ಣ ನೀರ್ ಬರ್ಬೇಕ್ರಿ ಯಾಕರ್ರೆ ಒಟ್ಟ ಕಣ್ಣಾಗ ನೀರ್ ಬರಲ್ಲ ಅವನು ದೋಸ್ತು ಗೊತ್ತಾತ್ರಿ ಮೀರಾನ್ ಅಂತವ್ರಿಗೆ ಅವ ಏನ್ ಮಾಡಿದ್ರಿ ಸಾಲಿ ಕಡೆ ಕರ್ಕೊಂಡು ಹೋಗಿ ಒಂದು 90 ಕುಡ್ಸೊಂಡ್ ಬಂದ ಅವನಿಗೆ ಒಂದು 90 ಕುಡ್ಸೊಂಡ್ ಬಂದ್ರಿ ಅಣ್ಣ ಕುಡ್ಸೊಂಡ್ ಬಂದ ಅಣ್ಣ ಸೀದಾ ಕಾಕ ಗಾಡಿ ಕುಣಿಸಿರು ಅಣ್ಣಾಗ ಫುಲ್ ಇಶ್ ಆಗಿತ್ರಿ ಒಂದು 90 ಹಾಕೊಂಬಿದ್ದ ಗಾಡಿ ಕುಣಿಸಿರು ಕಾಕಾಗ ಇವ ಚಾಲು ಮಾಡ್ದ ಒಳಗ ದೇವ್ರು ಸೇರೋದಲ್ಲ 90 ಹೊಡೆದಿದ್ದ ಚಾಲು ಮಾಡ್ದ ಕಾಕ ಗಾಡಿ ಕುಣಿಸ್ಯಾರ ಚಾಲು ಮಾಡ್ದ ಕಾಕ ಕಾಕ ಕಾಕರು ಪುಷಕ ಕಾಕ ಕಾಕ ಕಾಕರು ಅವಾಗ ಹೆಣ್ಮಕ್ಳು ಏನಾದ್ರು ಗೊತ್ತೇನ್ರ ಹಾಕಿದ್ದಕ್ಕೆ ಇವ ಕೂಸ್ ಎಟ್ ಹೇಳ್ತದ ಎಟ್ ಚಂದ ಮಾತಾಗದ ಕಳ್ಳ ಅದ್ರದ ಆಕಿ ಏನ್ ಗೊತ್ತ ಈ ಮಗ ಕುಡ್ದೊಳಕತ್ತಿದ್ದ ಇನ್ನು ನೋಡ್ರಿ 80 ವರ್ಷದ ಮುದುಕಿ ತೀರ್ಕೊಂಡಿರ್ತದ ಮುದುಕನ ಬಾಯಾಗ ಹಲ್ಲಿರಲ್ಲ ಅವ ಹೆಂಗ ಹೇಳ್ತಾನ ನೋಡ್ರಿ 80 ವರ್ಷದ ಮುದುಕಿ ತೀರ್ಕೊಂಡಿರ್ತ ಅದಕ್ಕೆ ಗಾಡಿ ಕುಣಿಸಿರ್ತಾನ ಮುದುಕ ಮುಂದೆ ಕೂತಿರ್ತಾನ ಕಟ್ಟಿ ಮ್ಯಾಗ ಕೂತಿರ್ತಾನ ಮುದುಕಿ ನೋಡ್ತಾನ ಹೆಣಕ್ ನೋಡ್ತಾನ ಅಳ್ತಾನ ಬಾಯಾಗ ಹಲ್ಲಿಲ್ರಕ್ರ ಅವ ಚಾಲು ಮಾಡ್ತಾನ ಆಂಟಿ ಹೋಗಿ ನೀನು ಅವನದ ಹಿಂಗಿರ್ತವ್ರು ಏನು ಮಾಡಕ್ಕಲ್ಲ ಇನ್ನೊಂದು ವಿಶೇಷವಾಗಿ ಏನಪ್ಪಾ ಅಂದ್ರ ಪಕ್ಕ ಶಿವಪ್ಪ ಮನ್ಯಾಗ ನಾನು ಇಡು ಫೋನ್ ಕೆಳಗ ಅವನ್ ಲೋಕದಾಗ ಅವನ ಹಳ್ಳಿ ಒಳಗೆ ತೀರ್ಕೊಂಡಿರಿ ಅಕ್ಕರ ಅಕ್ಕಗಿಲ್ಲ ಜಮ್ಕಂಡಿ ಕೊಟ್ಟರು ಅಕ್ಕನ ಅವು ತೀರ್ಕೊಂಡ್ಲು ತೀರ್ಕೊಂಡ್ಲು ಹಂಗ ಫೋನ್ ಹಚ್ಚಿದ್ರು ಶಂಕರ್ನಂತವ್ರು ಮೀರಂತ ಫೋನ್ ಹಚ್ಚಿದ್ರು ಅಕ್ಕವ್ರ ಮತ್ತಂದ್ರ ಅವು ತೀರ್ಕೊಂಡ್ರ ಮತ್ತೆ ನೀವು ಬರ್ಬೇಕು ನಾಳೆ 12 ಗಂಟೆ ಮಣ್ಣದ್ರಿ ಅಕ್ಕಿ ಅವು ಇದ್ದ ಕಲೆ ಆಕೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು ಅಕ್ಕಿಗೆ ಈ ಹೆಣ್ಮಕ್ಳು ಹಂಗೆ ಹಿಂದಿನ ಕಾಲದ ಪಟ್ನೆ ಏನ್ರಿ ಸುದ್ದಿ ಗೊತ್ತದ ಅಂತ ಅಲ್ಲೇ ಖಲಾಸ್ ಅವ ಏನು ಮಾಡಂಗಿಲ್ಲ ನೀನ್ ನೋಡಕತ್ರ ನೆನಪಾಕ ನನಗ ಅದ ನಿನ್ನಂತ ಮಾಬವಿಂದ ಹೊಸದಾಗಿ ಸಿನಿಮಾ ರಿಲೀಸ್ ಆಗಿತ್ತು ಅಕ್ಕರ ಹೊಸದಾಗಿ ಸಿನಿಮಾ ರಿಲೀಸ್ ಆಗಿತ್ತು ದೊಡ್ಡ ಪುನೀತ್ ರಾಜ್ಕುಮಾರ್ ಸಿನಿಮಾ ಯಾವ ಸಿನಿಮಾ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಕಾಕನಂತವ್ ಏನ್ ಮಾಡಿದ್ರ ಅಕ್ಕರ 90 ಕುಡ್ದಿದ ಈ ಹಾಡ ಅವ ಹಾಡ್ಬೇಕಲ್ಲ 90 ಕುಡ್ದಿದ 90 ಕುಡ್ದ ಫುಲ್ ಜೋಶ್ ಇರ್ತದ ಅಗದಿ ಫುಲ್ ರೋಶ್ ಚಾಲು ಮಾಡಿದೆ ಹಾಡ 90 ಕುಡ್ದಾಗ ಹೆಂಗ್ ಹಾಡ್ತಾನೆ ಇದೆ ಹಾಡ ಏಯ್ ಗೊಂಬೆ ಹೇಳುತ್ತೈತಿ ಮತ್ತೆ ಮತ್ತೆ ಹೇಳುತ್ತೈತಿ ನಾನೇ ರಾಜಕುಮಾರ ಅಂತವ ಫುಲ್
ನಿಶೆ ಆಗಂಗಿಲ್ಲ ನೈಟಿಗೆ. ಇನ್ನು ಕ್ವಾರ್ಟರ್ ಕುಡ್ದಾಗ ಸ್ವಲ್ಪ ನಿಶೆ ಆಗ್ತದ, ಕೈಕಾಲ ಅಲ್ಲಾಡ್ತಿರ್ತಾವ, ಸ್ವಲ್ಪ ಮಾತುಗಳು ತೊದಲ್ತಿರ್ತಾವ, ತಟ್ಟಿಸ್ತಿರ್ತಾವ ಮಾತ. ಕ್ವಾರ್ಟರ್ ಕುಡ್ದಾಗ ಅವ ಇದೇ ಹಾಡಂಗ ಆಡ್ತಾವ ಕ್ವಾರ್ಟರ್ ಕುಡ್ದಾಗ. ಯಾರಿಗ ಗೊತ್ತಾಗ್ಬಾರ್ದು ನಿಶೆ ಆಗೈತಲ್ಲ, ಅವ ಡಿಗ್ನಿಟಿ ಮೇಂಟೈನ್ ಮಾಡ್ತಾನ. ಕಾಕ ಇದ್ದವ ಅವ ಚಾಲು ಮಾಡ್ತಾನ. ಗೊಂಬೆ ಹೇಳುತ್ತೈತೆ ಮತ್ತೆ ಮತ್ತೆ ಹೇಳುತ್ತೈತೆ, ಬೊಂಬೆ ಹೇಳುತ್ತೈತೆ ಮತ್ತೆ ಮತ್ತೆ ಹೇಳುತ್ತೈತೆ, ನಾನೇ ರಾಜಕುಮಾರ್ ಅಂತ. ಅನುಭವ ನೋಡಲ್ಲ ಹೆಂಗದ ಅಣ್ಣಾಗ, ಸೇಮ್ ಹಂಗೆ ಮಾಡೀನಿ ಅಂತ ಅವನು ಋತಿಕ್ ರೋಷನ್. ಅನುಭವ ಐತಿ, ಅನುಭವ ಇದ್ದಾಗ ಗೊತ್ತಾಗದ. ಇನ್ನು ಡಬಲ್ ಕ್ವಾರ್ಟರ್ ಕುಡ್ದಿರ್ತಾನಣ್ಣ, ಖುಷಿ ಹೆಚ್ಚಾಗತ್ತಾನ ಗೊತ್ತಾ ಅವನು. ಹನುಮಂತ ಅಂತ, ಹನುಮಂತ ಇಲ್ಲವ, ಹನುಮಂತ ಅಣ್ಣನಂತವ. ಡಬಲ್ ಕ್ವಾರ್ಟರ್ ಕುಡ್ದಿರ್ತಾನ, ಖುಷಿ ಹೆಚ್ಚಾಗತ್ತಾನ ಗೊತ್ತಿಲ್ಲ, ದುಃಖ ಹೆಚ್ಚಾಗತ್ತಾನ ಗೊತ್ತಾನ. ಡಬಲ್ ಕ್ವಾರ್ಟರ್ ಇದ್ದಿರ್ತಾನ, ಏನಾತಾನೋ ಏನು ಗೊತ್ತಿಲ್ಲ, ಅದೇ ಹಾಡು ಚಾಲು ಮಾಡ. ಯಾರು? ಮಂಜು, ಅಂಬರೀಷ, ಹನುಮಂತ ಡಬಲ್ ಕ್ವಾರ್ಟರ್ ಕುಡ್ದಿರ್ತಾನ, ಖುಷಿ ಹೆಚ್ಚಾಗಿ ಹಾಡ್ತಾನೋ ಗೊತ್ತಿಲ್ಲ, ದುಃಖ ಏನಾತ ಗೊತ್ತಿಲ್ಲ, ಚಾಲು ಮಾಡ್ದ. ಡಬಲ್ ಕ್ವಾರ್ಟರ್ ಕುಡ್ದಾಗ ಗೊಂಬೆ ಹೇಳುತ್ತೈತೆ ಮತ್ತೆ ಮತ್ತೆ ಹೇಳುತ್ತೈತೆ, ಗೊಂಬೆ ಹೇಳುತ್ತೈತೆ ಮತ್ತೆ ಮತ್ತೆ ಹೇಳುತ್ತೈತೆ, ನಾನೇ ರಾಜ್ಕುಮಾರ್. ಅಲ್ಲಿ ಆಮ್ಲೆಟ್ ಹಾಕದ ಡಬಲ್ ಕ್ವಾರ್ಟರ್ ಕುಡ್ದ ಹಿಂಗೆ ಆತಾವ. ಇನ್ನೇನು ಮಾಡಕ್ ಬರಲ್ಲ. ಇನ್ನು ಬಹಳಷ್ಟು ವಿಶೇಷವಾಗಿ ಅಜ್ಜಿ ತೀರ್ಕೊಂಡಿರ್ತಾರ. ಅಜ್ಜಿ ತೀರ್ಕೊಂಡ ಮ್ಯಾಗ ಮಗಳಿಗೆ ಸುದ್ದಿ ಕಳಿಸಿರ್ತಾರ. ಮಗಳು ಬರ್ಬೇಕಾದ್ರ ಮಣ್ಣಿಗೆ ಬರ್ಬೇಕಲ್ರಿ, ಅಜ್ಜಿ ಮಣ್ಣಿ ಬರ್ಬೇಕು. ಅಜ್ಜಿ ಮಣ್ಣಿ ಬರ್ಬೇಕಾದ್ರ ಬಗಲಾಗ ಒಂದು ಖುಷಿ ತಗೊಂಡು ಬರ್ತಾಳ್ರಿ. ಹಳ್ಳಿ ಒಳಗೆ ನೋಡ್ರಿ ಅಕ್ಕಾರ, ಹಳ್ಳಿ ಒಳಗೆ ಚಪ್ಪರ ಕೆಳಗ ಹೆಣ ಕೂಡ್ಸಿರ್ತಾರ, ಮ್ಯಾಗ ಚಪ್ಪರ ಮ್ಯಾಗ ಪಡಲ್ಕಾಯಿ ಬೆಳ್ಳಿ ಬಿಟ್ಟಿರ್ತಾರೆ ಅಕ್ಕಾರ. ಪಡಲ್ಕಾಯಿ ಬೆಳ್ಳಿ ಕೆಳಗೆ ಅಜ್ಜಿ ಕೂಡ್ಸಿರ್ತಾರ. ಬಂದ್ ಬಿಟ್ರಿ ಅಕ್ಕಾರ. ಚಾಲ ಮಾಡ್ದಳ, ಕವಿತಕ್ಕಿ ಬಂದ್ಲು, ಸೊಸಿದ ಕಳ್ಳಾಕತ್ತಳು, ಮಗಳು ಬಂದ್ಳು, ಅಜ್ಜಿ ಮಗಳು ಬಂದಳು, ಚಾಲ ಮಾಡಿದಳು. ಯವ್ವ ನಿನ್ನ ಫೋನ್ ಮಾಡಿದಲ್ಲೇ, ಯವ್ವ ನನಗೊಂದು ಮಾತು ಹೇಳಿಲ್ಲ, ಯವ್ವ ನಿನ್ಗೇನಾತ, ಯವ್ವನೆಲ್ಲ ಕತ್ತದ ಮಗಳಿದ್ದದ. ಮಗಳ ಸಂಗಟ ಸಣ್ಣ ಖುಷಿ ತೊಂಬತ್ತಿಲ್ರಕ್ಕಾರ. ಆಕಿ ಕೂಸು ಸುಮ್ಕೂತಿಲ್ರ, ಸಣ್ಣ ಹುಡುಗಿ ಅದೇನತ್ರಿ ಮ್ಯಾಗ ಪೊಡ್ಲಕಾಯಿ ನೋಡ್ಯಾಡ್ರಕ್ಕೆ ಹುಡುಗಿದಕ್ಕೆ. ಆಕೆ ಅವ್ರ ಹೋಗಿ ಹೇಳಕತ್ತಳ, ಮಮ್ಮಿ ನನ್ನ ಪೊಡ್ಲಕಾಯಿ ಬೇಕಾ ಅಂದ್ಬಿಡ್ಲಿಕ್ಕೆ. ಮಂದಿ ಕೂತಾರ್ರಿ ಅಕ್ಕಾರ, ಇನ್ನು ಹೆಂಗೆ ಹೇಳ್ಬೇಕು ಪೊಡ್ಲಕಾಯಿ ಹೆಂಗೆ ಕೇಳ್ಬೇಕು. ಆಕೆ ಅಳ್ಕೋತ ಹೇಳ್ತಾಳ, ಮಗಳಿಗೆ ಹೇಳ್ತಾಳ್ರಿ ಹೆಂಗ ಆತಾಳ, ಸುಮ್ಕೊಂಡ್ರೆ ಮಗಳ ಆಯ್ಗ ಮಣ್ಣಾಗಿಟ್ಟು ಒಯ್ಯೇನೆ ಮಗಳ. ಆಕಿ ಆಯ್ ಸಸಿ ಗೊತ್ತಾಯ್ತ್ರಿ, ಆಕಿ ಚಾರ್ಸಿ ಸಸಿದ್ದಾಕಿ ಪಡ್ಲಿಕ್ಕೆ. ಇವ್ ಕೊಡ್ಬೇಕಲ್ರಿ, ಹೆಂಗ್ ಕೊಡ್ಬೇಕು ಇಕ್ಕಿದ ಆಕಿನ ಹೊಳ್ಕೋತ ಹೇಳ್ತಾಳ್ರಿ. ಆಕಿ ಚಲ್ಪ ಅವನ ಪಡ್ಲಿಕ್ಕೆ ಯಾರಿಗೆ ಕೊಡಂಗಿಲ್ಲ, ಯವ್ವ ಅವನ ಬೀಜಕ್ಕೆ ಬಿಟ್ಟಿನ್ರಿ, ಯವ್ವ ಹೆಣಕ್ ಅಲ್ಲೇ ಬಿಟ್ರಿ ಅವ್ರು. ಪಡಲ್ಕೈಗೆ ಹಿಡಿದು ಬಿಟ್ರಿ ಅವ್ರು. ಹಳ್ಳಿ ಒಳಗೆ ಹಿಂಗೆ ಆತೈತವ್ರು, ಏನು ಮಾಡೋಕ್ಕಾಗಲ್ಲ. ಭಾಳ ವಿಶೇಷವಾಗಿ ಭಾಳ ಅದ್ಭುತವಾಗಿ ಎಲ್ಲ ನಮ್ಮ ತಾಯಂದಿರು ಭಾಳಷ್ಟು ಜನ ಸೇರಿದ್ರು ಇವತ್ತಿನ ದಿವಸ ಎಲ್ಲ ಭಾಳ ಖುಷಿ ಆಯ್ತು. ಇನ್ನೊಂದು ವಿಶೇಷವಾಗಿ ಈ ಒಂದು ಊರಿಗೆ ನಮ್ಮ ಈ ಒಂದು ಭಾಳ ವಿಶೇಷವಾಗಿ ಏನಪ್ಪಾ ಅಂದ್ರೆ ನಮ್ಮ ಈ ಒಂದು ಅಳಗವಾಡಿ ಗ್ರಾಮದಲ್ಲಿ ಭಾಳ ಇವತ್ತ ಕನ್ನಡ ಚಲನಚಿತ್ರ ನಟರು ಇಲ್ಲಿ ಬಂದಿದ್ರೆ ಹೆಂಗಿರ್ತದೆ. ಎಲ್ಲ ನಮ್ಮ ತಾಯಂದಿರಿಗೋಸ್ಕರ, ಎಲ್ಲ ನಮ್ಮ ಅಕ್ಕ ತಂಗಿಯಂದ್ರಿಗೋಸ್ಕರ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಬಂದಿದ್ರೆ ಹೆಂಗಿರ್ತಿತ್ತು ಮಾಡ್ರಿ. ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಧ್ವನಿ ಸರಿ ಕಂಡ್ರೆ ಮಾತ್ರ ಚಪ್ಪಾಳೆ ಕೊಡ್ರಿ, ಸರಿ ಕಂಡು ಬರ್ಲಿ ಚಪ್ಪಾಳೆ ಕೊಡಕ್ ಹೋಗ್ಬೇಡಿ. ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಬಂದಿದ್ರ ಹೆಂಗಿರ್ತಿತ್ತು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವ್ರ ಧ್ವನಿ ನಿಮ್ಮಂತೆ. ರೆಡಿ ಬೋಡಿ ಸರ್ ಕಷ್ಟ ಬತ್ತಾಗ ದೇವ್ರ ಹೆಂಡಿ ಕಷ್ಟ ಬತ್ತಾಗ ಏನ್ ಪಕ್ಕದ ಆ ತಾನು ಹೇಳ್ಬಿಡ್ತೀರ ತತ್ತಂಗೆ ಕಷ್ಟ ಹಸಿ ಮಕ್ಕಳಿಗೆ ಒಂದು ತಲಾಕು ಬಾಗಿಲ್ವಾ ನೀನು ಹುಚ್ಚು ಬಾ ಮಾತಾಡಬೇಕು. ನೀ ಕೂತ್ಕೊ ತಾಳಿ ಈ ಚಿತ್ರ ಅಣ್ಣ ನೋಡ್ರಿ ಬಟ್ಟೆ ನಾನು ತಗ್ಗಿ ಭಿಕ್ಷೆ ನೋಡಿ ನಾನು ತಗ್ಗಿ ಲಕ್ಷ್ಮಿ ಆದ್ರೆ ನೀ ಬಬ್ಬದು ಸಲ ಬರ್ತೀನಿ. ಓಕೆ, ನಮ್ಮ ಯಾಕೋ ಕಮ್ಮಿ ನಮ್ಮ ನಿಮ್ಮೆಲ್ಲರ ಪ್ರೀತಿ ನಮ್ಮ ಆಟೋ ರಾಜ ಕನ್ನಡದ ಕಂದ ಕರ್ನಾಟಕ ಕಿಂಗ್ ಶಂಕರ್ನಾಗ್ ಅವ್ರು ಬಂದಿದ್ರ ಹೆಂಗಿರ್ತದೆ. ಶಂಕರ್ನಾಗ್ ಬೇಸ್ ನಮ್ಮ ಆಟೋ ರಾಜ ಶಂಕರ್ನಾಗ್ ಅವ್ರು ಏನ್ ಹೇಳ್ತೀರಿ ನೋಡ್ರಿ. ಈ ಊರಿಗೆ ಬಂದಿದ್ರ ನಿಮ್ಮನ್ನೆಲ್ಲ ನೋಡ್ತಾ ತುಂಬಾ ಸಂತೋಷ ಆಗ್ತದ. ಎಲ್ಲಿ ಹೋದ ನಿಮ್ಮ ಶಂಕರ್ನಾಗ್? ಎಲ್ಲಿ ಹೋಗಿಲ್ಲ. ಕರ್ನಾಟಕದ 7 ಕೋಟಿ ಕನ್ನಡದಲ್ಲಿ ಯಾವತ್ತು ನಿಮ್ಮ ಶಂಕರ್ನಾಗ್ ಎದ್ದೇ ಇರ್ತಾರೆ. ಇನ್ನೊಂದು ಜನ್ಮ ಅಂತ ಬಂದ್ರೆ ಅದು ಕರ್ನಾಟಕದಲ್ಲಿ ಯಾವತ್ತು ಕನ್ನಡನ ಪ್ರೀತಿಸ್ಬೇಕು, ಕನ್ನಡ ಗೌರವಿಸ್ಬೇಕು, ಅದೇ ನನ್ನ ಆಸೆ. ಮತ್ತೊಂದು ಜನ್ಮ ಅಂತ ಬಂದ್ರೆ ಅದು ಕರ್ನಾಟಕದಲ್ಲಿ ಅದು ನಿಮ್ಮಲ್ಲ ಅಂತ ಹೇಳುತ್ತಾ ಅಲ್ಲಿ ಬರ್ತೀರಿ. ನಮಸ್ಕಾರ. ಅವ್ರಿಗೆ ಅಣ್ಣ ಬರಾಕತ್ತಾನ. ಡಿ ಬಾಸ್ ಬೇಕ? ಯಾವ್ದು ಬೇಕಣ್ಣ?
ಯಾವ್ದಾರ ಒಂದು ಡಿ ಬಾಸ್ ಒಟ್ಟ ಅಣ್ಣ ಸೌಂಡ್ ಕೊಡು ಕೇಳಿಸ್ಬೇಕು ಅವ್ರಿಗೆಲ್ಲ ಸೌಂಡ್ ಕೊಡು ಎಕ್ಕೋ ಕೊಡು ಸೌಂಡ್ ಕೊಡು ಫುಲ್ ಡಿ ಬಸ್ ಅಂತ ಫುಲ್ ಧೂಳು ಹಬ್ಬಿಸ್ಬೇಕಲ್ಲ ಬೆಂಕಿ ಫುಲ್ ಸೌಂಡ್ ಡಿ ಬಾಸ್ ಬರಕತ್ತಾನ ಸೌಂಡ್ಕೊಂಡು ನಿಶಾನ್ ಹೇಳ್ತದ ನೋಡಿಂದ ಗಡ್ ಬರೇ ಆನೆ ಬರ್ತಾ ಇದೆ ತಾಕತ್ತಿದ್ರೆ ಕಟ್ಟಾಕ ಬೆಂಕಿ ಹೋಣ ನೀ ಓಕೆ ಥ್ಯಾಂಕ್ ಯು ಇನ್ನು ಬಹಳಷ್ಟು ಕಾರ್ಯಕ್ರಮ ಅದ ಯಾಕಂದ್ರೆ ನಿಮ್ಮೆಲ್ಲರಿಗೋಸ್ಕರ ನಮ್ಮ ಜಾನಪದ ಗೀತೆಗಳು ಇನ್ನು ಅಪೇಕ್ಷೆ ಗೀತೆಗಳನ್ನು ಕೇಳ್ತಾ ಇದ್ರೆ ನಮ್ಮ ವೀರು ಜಮಖಂಡಿ ಹಾಗೂ ನಮ್ಮ ಓಕೆ ಅಣ್ಣ ಥ್ಯಾಂಕ್ ಯು ನಮ್ಮ ದೀಕ್ಷಿತ್ ಅವರು ಬಹಳ ನಮ್ಮನ್ನ ಪ್ರೀತಿಯಿಂದ ಗೌರವದಿಂದ ಬಹಳ ಅಭಿಮಾನದಿಂದ ನಮ್ಮನ್ನು ಕರೆಸಿದ್ರು ನಿಮ್ಮ ಪ್ರೀತಿಗೆ ನಿಮ್ಮ ಅಭಿಮಾನಕ್ಕೆ ನಾವು ಯಾವತ್ತೂ ಚಿರೋಣ ಅಂತ ಹೇಳುತ್ತಾ ಬಹಳ ವಿಶೇಷವಾಗಿ ಎಲ್ಲ ತಾಯಂದ್ರಿಗೂ ಅಕ್ಕ ತಂಗಿಯಂದ್ರಿಗೂ ನಾನು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ್ ತಾಲೂಕು ಸುಮಾರು 300 ಕಿಲೋಮೀಟರ್ದಿಂದ ಈ ಒಂದು ಊರಿಗೆ ಸುಮಾರು 2-3 ಬಾರಿ ಬಂದಿದ್ದೀನಿ ಕಾರ್ಯಕ್ರಮಕ್ಕೆ ಹಾಗೆ ಇನ್ನೂ ಕರೆಸ್ತಾ ಇದ್ದಾರೆ ಅಂದ್ರೆ ನಿಮ್ಮ ಪ್ರೀತಿಗೆ ನಿಮ್ಮ ಅಭಿಮಾನಕ್ಕೆ ಯಾವತ್ತು ನಿಮ್ಮ ಪ್ರೀತಿಯ ಮನೆ ಮಗ ದೇವಕುಮಾರ್ ಚಿರೋಣ ಅಂತ ಹೇಳುತ್ತಾ ಹಾಗೆ ತಾವೆಲ್ಲರೂ ಕೂಡ ಯೂಟ್ಯೂಬ್ ಅಲ್ಲಿ UK ಕಾಮಿಡಿ ಕಿಂಗ್ ದೇವು ಅಂತೇಳಿ ಯೂಟ್ಯೂಬ್ ಚಾನಲ್ ಅದ ಒಳ್ಳೆ ಅತ್ತಿ ಸೊಸಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಯಾವುದೇ ಅಶ್ಲೀಲವನ್ನ ಇರಲಾರ್ದೇನೆ ನಗಿಸುವಂತ ಒಂದು ಹಾಸ್ಯದ ಮೂಲಕ ಯೂಟ್ಯೂಬ್ ಅಲ್ಲಿ ಬರ್ತಿರ್ತಾವ ವಿಡಿಯೋಗಳು ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮೆಲ್ರಿಗೂ ಸದಾ ನಗಸಲೆ ನಾನು ಇರ್ತೀನಿ ಅಂತ ಹೇಳುತ್ತಾ ಬನ್ನಿ ಮತ್ತೊಂದು ಗೀತೆ ಕೇಳಿ ಓಕೆ ಇನ್ನೊಂದು ಮಿಮಿಕ್ರಿ ಏನ್ ಮಾಡ್ತಾ ಇದ್ರೆ ಬಹಳ ಇಷ್ಟವಾದ ಮಿಮಿಕ್ರಿ ಯಾವುದು ನಮ್ಮ ಪ್ರಕಾಶ್ ರಾವ್ ಕೇಳ್ತೇನ ಪ್ರಕಾಶ್ ರಾವ್ ಅದ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಚಿತ್ರ ಅದು ಅಜಯ್ ಚಿತ್ರದ ಒಂದು ಗೀತೆಯನ್ನು ಕೇಳ್ತಿದ್ದಾರೆ ಇದು ಡೈಲಾಗ್ ಅನ್ನು ಕೇಳ್ತಿದ್ದಾರೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಳುವಂತ ಒಂದು ಡೈಲಾಗು ಪ್ರಕಾಶ್ ರೈ ಅವರು ಬೇಸ್ಕೊಡು ಯಾರ್ಲ ಬಗಾರ ರೊಕ್ಕ ಬೇಕನ ತಗೊಂಡು ಹೋಗು ಮತ್ತ ಗಳಿಸ್ತೇನೆ ಬಂಗಾರ ಬೇಕಾದ್ರೆ ಹೊತ್ಕೊಂಡು ಹೋಗ್ತೀನಿ ಬೇಕಾದಷ್ಟು ಬಿದ್ದೈತಿ ನನ್ನ ಜೀವ ತಗೊಂಡು ಹೊಂಟಿ ಅಲ್ಲ ಆಕೆ ಅರ್ಥ ಮಾಡಿ ಲವ್ಸ್ ಯು ನನ್ನ ವೈಫ್ ಲೈಫ್ ಐ ಲವ್ಸ್ ಯು ಹೊಡತ್ತ ಅಂದ್ರದು ನರಕ್ ಹೊಡೆದ್ರೆ ನರಕ ಸರ್ಬೇಕು ಮಗದ್ದು ಐ ಲವ್ಸ್ ಯು ಓಕೆ ಈಗ ರಾಕ್ ಸ್ಟಾರ್ ಜ್ಯೋತಿ ಅವರು ಓಕೆ ದೇವು